ರಾಮನಗರದಿಂದ ಮಾಗಡಿ ದಾರಿ ಹಿಡಿದು ಹಾಗೆ ಜಾಲಮಂಗಲದ ಹತ್ರ ಬಂದು ಅಕ್ಕೂರ್ ಕಡೆಗಾದ ಹಾಗೆ ತಿರುಗಿಕೊಂಡು 1.5 ಕಿಲೋಮೀಟರ್ ಹೋದರೆ 3800 ಅಡಿಯ ಈ ಬೃಹತ್ ಒಕ್ಕಲ್ಲಿನ ಗುಡ್ಡದ ತಪ್ಪಲಿನಲ್ಲಿರುವಂಥ ಅಣ್ಣಯ್ಯನ ಕೆರೆ ಬಳಿ ಇರ್ತೀವಿ. ಕೆರೆಯ ದಡದಲ್ಲಿ ತಂಗಾಳಿಗೆ ಮೈಯೊಟ್ಕೊಂಡು ಆ ತಾವರೆ ಹೂಗಳ ಹರವು ಹಾಗೆ ಆ ನೀಲಿ ಮುಗಿಲ ಕೆಳಗೆ ನೀರಿನಲ್ಲಿ ಮೂಡೋ ಗುಡ್ಡದ ಬಿಂಬವನ್ನು ಕಣ್ತುಂಬ್ಕೊಳ್ತಾ ಹಾಗೆ ಆ ಏರಿಗುಂಟ ಮುಂದಕ್ಕೆ ಹೋಗಿ ಗುಡ್ಡದ ದಾರಿ ಹಿಡಿದು ಆ ಕಡಿದಾದ ಬಳುಕುವ ತಿರುವುಗಳಿರುವ ಏರು ಹಾದಿಯಲ್ಲಿ ಬೈಕನ್ನು ನಡುಗುಡ್ಡದಲ್ಲಿ ನಿಲ್ಲಿಸಿ 560 ಮೆಟ್ಟಿಲುಗಳ ಗುಡ್ಡ ಹತ್ತೋದಿಕ್ಕೆ ಮುಂದಾದ. ಏರ್ತಾ ನೂರಾರು ಗುಡ್ಡಗಳಿಂದ ಸುತ್ತುವರೆದ ಸುತ್ತಲಿನ ನೆಲದ ಸಿರಿಯ ಸೊಬಗು ನಮ್ಮ ಕಣ್ಣೋಟವನ್ನು ಹಿಡಿದಿಡ್ತಾ ಇತ್ತು. ನಾಡಪ್ರಭುಗಳು ಹಾಗೂ ನಂತರದಲ್ಲಿ ಹೈದರ್ ಮತ್ತು ಟಿಪ್ಪುವಿನ ಆಳ್ವಿಕೆಯ ಹೊತ್ತಿನಲ್ಲಿ ಈ ಗುಡ್ಡದ ಮೇಲೆ ಒಂದು ಸುಸಜ್ಜಿತವಾದ ಕೋಟೆಯನ್ನು ಕಟ್ಟಿಸಲಾಗಿದೆ. ಈ ಕುಡುಕರ ಹಾವಳಿಯಿಂದಾಗಿ ಗುಡ್ಡದ ಮೇಲೆಲ್ಲ ಒಡೆದ ಸೀಸೆಗಳ ಗಾಜಿನ ಚೂರುಗಳ ನಡುವೆನೇ ಅಂಜಿಕೆಯಲ್ಲಿ ಹೆಜ್ಜೆ ಹಾಕ್ತಾ 16ನೇ ಶತಮಾನದಲ್ಲಿ ಸ್ಥಳೀಯ ಪಾಳೆಗಾರ ಅಣ್ಣಯ್ಯನು ಕಟ್ಟಿಸಿದ ಲಕ್ಷ್ಮೀನಾರಾಯಣ ಗುಡಿ ಹತ್ರ ಬಂದು